ಹಾಯ್ ಆಲ್. ಇದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಲಾಗ್ ಆಗಿರುತ್ತೆ. ಅವತ್ತಿನ ದಿನ ನನ್ನ ಅಕ್ಕನ ಮನೆಯದು ಗೃಹ ಪ್ರವೇಶ ಇತ್ತು. ರಥಸಪ್ತಮಿ ದಿನ ನಾವು ನೈಟೇ ಹೊರಟವು. ಹೋಗ್ತಾ ಅಂದಿವಿ ಹುಲಿದುರ್ಗದಲ್ಲಿ ಒಂದು ಮದುವೆ ಇತ್ತು, ಅದನ್ನು ಅಟೆಂಡ್ ಮಾಡಿಕೊಂಡು ಆಮೇಲೆ ನಾವು ಬ್ಯಾಂಗ್ಳೂರು ಹೊರಟವು. ಆ ಟ್ರಾಫಿಕಲ್ಲಿ ನಾವು ಬ್ಯಾಂಗ್ಳೂರಿಗೆ ಹೋಗೋ ಅಷ್ಟರಲ್ಲೇ 3 ಅವರ್ ತೊಗೊಂತು. ದುರ್ಗದಿಂದ ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದೋಗಿತ್ತು. ಪೂಜೆ ಹೋಮ ಎಲ್ಲ ಮುಗ್ದಿತ್ತು. ಅವರು ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು. ನಾವು ಹೋಗಿ ಊಟ ಎಲ್ಲ ಮುಗಿಸಿ ಫೋಟೋಸ್ ಎಲ್ಲ ತೊಗೊಂಡು ಮನೆ ನೋಡ್ಕೊಂಡ್ವಿ. ಮನೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ದೊಡ್ಡ ಫ್ಯಾಮಿಲಿಯಲ್ಲಿ ಸದ್ಯಕ್ಕೆ ಇವ್ರದ್ದೇ ಇಷ್ಟು ದೊಡ್ಡ ಮನೆ ಇರೋದು. ಅಕ್ಕನ ಸೋದ್ರ ಮಾವಂಗೆ ಮಾಡ್ಕೊಂಡಿರೋದು, 2 ಕಡೆಯಿಂದ ರಿಲೇಷನ್. ಆ್ಯಂಡ್ ನಮ್ಮ ಅಕ್ಕ ಹೆಂಗೆ ಈ ಮನೇನ ಮೇಂಟೈನ್ ಮಾಡ್ತಾಳೆ ಅನ್ನೋದೇ ದೊಡ್ಡ ವಿಷಯ ಆ್ಯಕ್ಚುಲಿ. ಇನ್ನು ಮಾರ್ನಿಂಗ್ ನಾನು ಈ ಥರ ಮೇಕ್ ಓವರ್ ಮಾಡ್ಕೊಂಡಿದ್ದೆ. ಮುದ್ದನಪಾಳ್ಯದಲ್ಲೇ ನನ್ನ ಫ್ರೆಂಡ್ ಇದ್ದಾಳೆ, ಅವಳಿಗೆ ಹೇಳಿದ್ದೆ ನಾನು ಮೊದಲೇನೆ ಹಿಂಗೆ ಗೃಹ ಪ್ರವೇಶ ಇದೆ, ಮೇಕಪ್ಪಿಗೆ ಯಾರಿಗಾದರೂ ಹೇಳಿರು ಅಂತ ಹೇಳಿ. ಅವಳ ಮನೆ ಹತ್ರನೇ ಇದ್ದಾರೆ, ಅವ್ರಿಗೆ ಹೇಳಿದರು. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನ್ನ ಹತ್ರ ಎಷ್ಟೋ ಬ್ರೌನ್ ಕಲರ್ ಇರಲಿಲ್ಲ, ಸೊ ಹಂಗಾಗಿ ಈ ಕಾಂಬಿನೇಷನಲ್ಲಿ ಒಂದು ಇರಲಿ ಅಂತ ಹೇಳಿ ಈ ಸೀರೆ ತೊಗೊಂಡಿದ್ದೆ. ಈ ಅಕ್ಕನ ಮನೆಯದೇನೆ ಗೃಹ ಪ್ರವೇಶ. ಈ ಅಕ್ಕ ಮತ್ತು ಈ ಅಣ್ಣ ಓನ್ ಸಿಸ್ಟರ್ ಆ್ಯಂಡ್ ಬ್ರದರ್. ಪೂಜೆ ಗೃಹ ಪ್ರವೇಶ ಎಲ್ಲ ತುಂಬ ಚೆನ್ನಾಗಾಯಿತು. ಆದರೆ ನನಗೇನೆ ತುಂಬ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ ಇದ್ದಿದ್ದರಿಂದ ಫೋಟೋಸ್ ತೊಗೊಂಡೆ, ವಿಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇದು ದೇವ್ರ ಮನೆಯದು ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಲುಕ್. ಇದು ನನ್ನ ಅಕ್ಕನ ಮಗಳು. ಇವಳು ನನ್ನ ಫ್ರೆಂಡ್, ಇವಳ ಕಡೆಯಿಂದನೇ ನಾನು ಮೇಕಪ್ ಮಾಡಿಸ್ಕೊಂಡಿದ್ದು. ಆ್ಯಂಡ್ ಇವ್ರು ಬಂದು ನಮ್ಮ ಅಜ್ಜಿ, ಅಮ್ಮನ ಅಮ್ಮ. 90 ಇಯರ್ಸ್ ಓಲ್ಡ್, ಬಟ್ ಹೆಲ್ದಿಯಾಗಿ ಚೆನ್ನಾಗಿದ್ದಾರೆ. ಮನೆಯದೆಲ್ಲ ಇನ್ನೂ ಪೇಂಟಿಂಗು, ವುಡ್ ಪಾಲಿಷಿಂಗು, ಫ್ಲೋರ್ ಪಾಲಿಷಿಂಗೆಲ್ಲ ಇನ್ನೂ ತುಂಬ ಕೆಲಸಗಳಿದೆ. ಅವರು ರಥ ಸಪ್ತಮಿ ದಿನ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೆರೆಮನಿ ಮುಗಿಸ್ಕೊಂಡ್ರು. ನಾನು ಅದೆಲ್ಲ ಕಂಪ್ಲೀಟ್ ಆದಮೇಲೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹೇಳಿ. ನಾನು ಇಯರಿಂಗ್ಗೆ ಮ್ಯಾಚ್ ಆಗೋ ಥರದ್ದು ಸರ ವೇರ್ ಮಾಡಬೇಕಂತ ತೊಗೊಂಡಿದ್ದೆ. ನೀವು ನೋಡಿರ್ಬೋದು, ಲಾಸ್ಟು ನನ್ನ ಮೈದನ ಮದುವೆನಲ್ಲೆಲ್ಲ ವೇರ್ ಮಾಡಿದ್ದೆ. ಆದರೆ ಈ ಸಾರಿಗೆ ಕಾಸಿನ ಸರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಕಿ ನೋಡಿದಾಗ, ಸೊ ಹಾಗಾಗಿ ಅದನ್ನೇ ಹಾಕ್ಕೊಂಡೆ. ಆ್ಯಂಡ್ ತುಂಬ ಜನ ಕೇಳಿದರು ಎಷ್ಟು ಗ್ರಾಮ್ ಇದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಕೇಳಿದ್ರು. ಎಲ್ಲ ಮುಗಿಸ್ಕೊಂಡು ನಾವು ಬೇಗನೆ ಹೊರಟ್ವಿ, ಒಂದು 4 ಗಂಟೆಗೆಲ್ಲ. ಯಾಕಂದರೆ ನಮ್ಗೆ ನೈಟ್ ಇನ್ನೊಂದು ಮದುವೆ ಅಟೆಂಡ್ ಮಾಡೋದಿತ್ತು. ಅವತ್ತು ಬೆಳಗ್ಗೆ ಈಗ ಅಮ್ಮನೂರಲ್ಲಿ ಒಂದು ಗೃಹ ಪ್ರವೇಶ ಇತ್ತು, ಸೊ ಹಾಗಾಗಿ ಅಲ್ಲಿಂದ ಒಂದು 4 ಗಂಟೆಗೆಲ್ಲ ಹೊರಟ್ವು. ಅಲ್ಲಿಂದ ಬರ್ತಾ ನಾವು ಮಾಗಡಿಯಲ್ಲಿ ಸೋಮೇಶ್ವರನ ಜಾತ್ರೆನ ಅಟೆಂಡ್ ಮಾಡಿದ್ವು. ನನ್ನ ತಮ್ಮನ ಮಗಳಿಗೆ ಮೊದಲನೇ ಜಾತ್ರೆ, ಆ್ಯಂಡ್ ಇದು ಮಾಗಡಿ ಜನಕ್ಕೆ ಮೊದಲನೇ ಜಾತ್ರೆ ರಥಸಪ್ತಮಿ ದಿನದ್ದು. ಸೊ ನನ್ನ ತಮ್ಮ ಹೆಂಡತಿ ಬರೋ ಆಗಿರಲಿಲ್ಲ ಅಂತ ಹೇಳಿ ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ. ಸೊ ಹಂಗಾಗಿ ಇಲ್ಲಿಗೆ ಬರೋಕ್ಕೆ ಹೇಳ್ದು ಅಂತ ಹೇಳಿ ಬಂದಿದ್ಲು. ದೇವಸ್ಥಾನಕ್ಕೆಲ್ಲ ಹೋಗಲಿಲ್ಲ, ಅವಳು ಬರೋಂಗಿಲ್ಲ ಅಂತ ಹೇಳಿ. ಹೋಗ್ತಾನೆ ಇರ್ತೀವಿ ಅಲ್ವಾ, ಸೊ ಹಂಗಾಗಿ ಹೋಗಲಿಲ್ಲ. ಸುಮ್ಮನೆ ಜಾತ್ರೆ ಎಲ್ಲ ನೋಡಿಕೊಂಡು, ಮಕ್ಳಿಗೂ ಖುಷಿ ಅಲ್ವಾ, ಸೊ ಜಾತ್ರೆ ಎಲ್ಲ ನೋಡ್ಕೊಂಡ್ವಿ. ನನ್ನ ಸೊಸೆಗೆ ಮೆಮೊರಬಲ್ ಆಗಿರಲಿ ಫೋಟೋಸ್ ನೋಡಿದಾಗ ಅಂತ ಹೇಳಿ ಜಾತ್ರೆಗೆ ಹೋಗಿದ್ದು. ನಾನು ಜಡೆ ಕೂಡ ತೆಗೆದಿರಲಿಲ್ಲ, ಸಂಜೆ ಮದುವೆಗೆ ಅದೇ ಆಗುತ್ತೆ ಅನ್ನೋ ಥಾಟಲ್ಲಿ. ಈ ಏಜಲ್ಲಿ ಮಕ್ಕಳಿಗೆ ವಸ್ತುಗಳಿಗೆ ಅಟ್ರ್ಯಾಕ್ಟ್ ಆಗ್ತಾರೆ ನೋಡಿ. ಅವಳ ಗೊಂಬೆನ ಬಿಡ್ತಾನೆ ಇಲ್ಲ, ಸೊ ಅದೊಂದಷ್ಟೇ ತೊಗೊಂಡ್ವಿ ನಾವು. ಅಲ್ಲಿಂದ ಹೊರಟು ಟೈಮ್ ಆಯಿತು ಅಂತ ಹೇಳಿ. ಇನ್ನು ಎಷ್ಟೇ ರಿಚ್ ಇದ್ದರೂ, ಎಷ್ಟೇ ಪೂರ್ ಇದ್ದರೂ, ಜಾತ್ರೆ ಅಂದಮೇಲೆ ಕಡಲೆಪುರಿ ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ. ಅದರಲ್ಲೂ ಮಾಗಡಿ ಕಡಲೆಪುರಿ ತುಂಬ ಟೇಸ್ಟಿಯಾಗಿರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.